ಸೆಪ್ಟೆಂಬರ್ 14 ಹಾಗೂ 15ರಂದು ಗಗನಚುಕ್ಕಿ ಜಲಪಾತೋತ್ಸವ. ಜಿಲ್ಲಾಡಳಿತದ ವತಿಯಿಂದ ಮಳವಳ್ಳಿ ತಾಲೂಕಿನಲ್ಲಿ ಗಗನಚುಕ್ಕಿ ಜಲಪಾತೋತ್ಸವವನ್ನು ಸೆಪ್ಟೆಂಬರ್ 14 ಹಾಗೂ 15ರಂದು ಆಯೋಜಿಸಲಾಗಿದೆ ಎಂದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರಸ್ವಾಮಿ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಿದ್ಧಾರ್ಥ, ನೀನೇ ಮಾತಾಡ್ತೀಯಾ? ನಮಸ್ಕಾರ. ಈ ದಿನ ಮಳವಳ್ಳಿ ತಾಲೂಕಿನಲ್ಲಿ ಗಗನಚುಕ್ಕಿ ಸ್ಥಳದಲ್ಲಿ ಗಗನಚುಕ್ಕಿ ಜಲಪಾತೋತ್ಸವವನ್ನು ಮಾಡುವ ಸಂಬಂಧವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ನಾವು ಲಾಂಛನವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾಜಿ ಸಚಿವರು ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಿಇಒ, ಜಿಲ್ಲಾ ಪಂಚಾಯತಿಯವರು, ಅಡಿಷನಲ್ ಎಸ್ಪಿ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಸಿ ಅವರು ಎಲ್ಲರೂ ಕೂಡ ಸ್ವಾಗತಿಸಿದ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನ ಆಡಿ ನಂತರ ಮಾನ್ಯ ಶಾಸಕರು ಮಾತನಾಡ್ತಾರೆ. ನಮಗೆಲ್ಲ ತಿಳಿದಂತೆ ಈ ವರ್ಷ ವರುಣನ ಕೃಪೆಯಿಂದ, ಕಾವೇರಿ ಮಾತೆಯ ಕೃಪೆಯಿಂದ KRS ಭರ್ತಿಯಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಇದನ್ನು ಬಿಟ್ಟಿದ್ದಾರೆ. ನಂತರ ಬರಚುಕ್ಕಿ ಉತ್ಸವ ಕೂಡ ಮೊನ್ನೆ ಆಗಿದೆ. ಮಾನ್ಯ ಶಾಸಕರು ಕೂಡ ಇದರ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಗಗನಚುಕ್ಕಿಯ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಸಾರ್ವಜನಿಕರಿಗೂ ಮತ್ತು ಪ್ರವಾಸಿಗರಿಗೆ ಇದೊಂದು ಆಕರ್ಷಣೀಯ ಕೇಂದ್ರ ಆಗಬೇಕು, ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಏಕೆಂತ ಹೇಳಿದ್ರೆ ಪ್ರಕೃತಿಯ ಸೊಬಗನ್ನ ನಾವೆಲ್ಲರೂ ಕೂಡ ಸವಿದಾಗಲೇ ನಾವು ಈ ಸಮಾಜಕ್ಕೆ ಏನಾದರೂ ಕೂಡ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಮನದಟ್ಟನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿ ಮಾನ್ಯ ಶಾಸಕರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಎಲ್ಲರಿಗೂ ಕೂಡ ಒಂದು ರಸದೌತಣವನ್ನ ಕೊಡಬೇಕು, ಈ ಪ್ರಕೃತಿ ಮಾತೆಯ ಸೊಬಗನ್ನ ಎಲ್ಲರೂ ಕೂಡ ಸವಿಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಮುಖ್ಯ ಮತ್ತು ನೇರ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ನಾನು ಜಿಲ್ಲಾ ಆಡಳಿತದ ವತಿಯಿಂದ ಮಾನ್ಯ ಶಾಸಕರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಗಗನಚುಕ್ಕಿ ಉತ್ಸವವನ್ನು ಮಾಡುವ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಲಾಂಛನವನ್ನು ಕೂಡ ಬಿಡುಗಡೆಯನ್ನ ಮಾಡಿದ್ದೇವೆ. ಇದೇ ತಿಂಗಳು 14ನೇ ತಾರೀಕು ಮತ್ತು 15ನೇ ತಾರೀಕು, ಸೆಪ್ಟೆಂಬರ್ 14 ಮತ್ತು 15, ಈ 2 ದಿವಸಗಳ ಕಾಲ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನ ವೈಭವಪೂರ್ಣವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ 3 ಸಭೆಗಳನ್ನು ನಾವು ಮಾಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ವಿವಿಧ ಸಮಿತಿಗಳನ್ನು ಕೂಡ ಮಾಡಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರು ವಿದೇಶದಲ್ಲಿ ಇರೋದ್ರಿಂದ ಅವ್ರಿಗೂ ಕೂಡ ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಶಾಸಕರ ಹತ್ರ ಮಾತನಾಡಿದ್ರು, ನಮ್ಮ ಹತ್ರನೂ ಮಾತಾಡಿದ್ರು. 14ನೇ ತಾರೀಕಿಗೆ ಸೂಕ್ತವಾಗಿರೋದ್ರಿಂದ ನೀವು ನಿಗದಿ ಮಾಡಿ ಲಾಂಛನವನ್ನು ಬಿಡುಗಡೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಅವರ ಒಂದು ಸಮ್ಮತಿಯನ್ನು ಕೂಡ ಈಗಾಗಲೇ ನಾವು ತೆಗೆದುಕೊಂಡು ಎಲ್ಲ ಒಂದು ಸಿದ್ಧತೆಗಳನ್ನ ನಾವು ಮಾಡ್ತಾ ಇದ್ದೇವೆ. 2 ದಿವಸಗಳ ಕಾಲ ಸಾರ್ವಜನಿಕರಿಗೆ, ಇಲ್ಲಿ ಬರುವಂತ ಅನೇಕ ಪ್ರವಾಸಿಗರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಸೊ ಈ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಮತ್ತು ಮಾಜಿ ಸಚಿವರಾಗಿರುವಂತಹ ನರೇಂದ್ರ ಸ್ವಾಮಿ ಸಾಹೇಬರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಇಲ್ಲಿ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೆ, ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 10ವರೆವರೆಗೂ ಕೂಡ ಸಂಪೂರ್ಣವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಬೇಕು ಅನ್ನುವಂಥ ಅಭಿಲಾಷೆ ಅವ್ರದ್ದಾಗಿದೆ. ಆ ನಿಟ್ಟಿನಲ್ಲಿ ಸ್ಥಳೀಯ ಕಲಾವಿದರನ್ನೂ ಕೂಡ ಪ್ರೋತ್ಸಾಹಿಸಬೇಕು, ಸ್ಥಳೀಯ ಕಲಾವಿದರನ್ನೂ ಕೂಡ ಉತ್ತೇಜಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬೆಳಗಿನ ಅವಧಿನಲ್ಲಿ ಸಂಜೆವರೆಗೂ ಕೂಡ ಸ್ಥಳೀಯ ಕಲಾವಿದರಿಗೆ ವೇದಿಕೆಯನ್ನ ಕೊಡುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ರಾತ್ರಿ 10ವರೆವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳಿದೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸ್ವತಃ ಮಾನ್ಯ ಶಾಸಕರೇ ಇಚ್ಛೆ ಪಟ್ಟಿರುವ ರೀತಿಯಲ್ಲಿ ಬರುವಂತ ಎಲ್ಲ ಪ್ರವಾಸಿಗರಿಗೆ 2 ದಿವಸಗಳ ಕಾಲ ಉಚಿತವಾಗಿ ಊಟದ ವ್ಯವಸ್ಥೆಯನ್ನ
ಆಹಾರದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ನಿರ್ಧಾರವನ್ನು ಮಾಡಿ ಅದರ ಪ್ರಕಾರ ಕೂಡ ನಾವು ಮಾಡ್ತಾ ಇದ್ದೇವೆ. ಬರುವಂಥ ಸಾರ್ವಜನಿಕರಿಗೆ ಮನೆ ಶಾಸಕರು ಕೂಡ ಈಗ ವಿವರಣೆಯನ್ನು ಕೊಡ್ತಾರೆ. ಇಲ್ಲಿ ಬರುವಂಥದ್ದು ಮೇನ್ ಇರುವಂಥದ್ದು ನಮಗೆ ಟ್ರಾಫಿಕ್ ಸಮಸ್ಯೆ, ವಾಹನ ದಟ್ಟಣೆ ಆದರೆ ಜನಗಳಿಗೆ ಬರಲಿಕ್ಕೆ ಅನೇಕವಾದ ತೊಂದರೆ ಆಗುತ್ತೆ. ಅದನ್ನು ಮನಗಂಡು ಈಗಾಗಲೇ ನಾವು ಒಂದು ಪ್ರದೇಶವನ್ನು ಗುರುತು ಮಾಡಿ ಅಲ್ಲಿ ಬರುವಂಥ ಎಲ್ಲ ವಾಹನಗಳಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿ ಉಚಿತವಾಗಿ ಅಲ್ಲಿಂದ ಬರುವಂಥ ಬಸ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಅದನ್ನು ಕೂಡ ವಿವರಿಸ್ತಾರೆ. ಒಟ್ಟಾರೆಯಾಗಿ 14 ಮತ್ತು 15 2 ದಿವಸಗಳ ಕಾಲ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ನಮ್ಮೆಲ್ಲರದಾಗಿದೆ. ಹಾಗಾಗಿ ಸಾರ್ವಜನಿಕರು ಮತ್ತು ಪ್ರವಾಸೋದ್ಯಮ ಎಲ್ಲರನ್ನು ಕೂಡ ನಾವು ಈ ಬಗ್ಗೆ ವಿನಂತಿನೇ ಮಾಡಿಕೊಂಡು ಸಹಕರಿಸಬೇಕು ಅಂತ ಕೇಳ್ತೇವೆ. ಬೆಳಿಗ್ಗೆ 11 ಗಂಟೆಗೆ 14ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಾವು ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದಾದ ನಂತರ 2 ಗಂಟೆಯಿಂದ 4:15ವರೆಗೆ ವಿವಿಧ ಕಲಾವಿದರು ಬರ್ತಾ ಇದ್ದಾರೆ. ನಾಗೇಶ್ ಕಂದೆಗಾಲ್ ಅವ್ರ ತಂಡ ಒಳಗೊಂಡಂತೆ 2 ಗಂಟೆಯಿಂದ 4:15ವರೆಗೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. 4:15ರಿಂದ 6 ಗಂಟೆಯವರೆಗೆ ಪ್ರಖ್ಯಾತ ಕಾಮಿಡಿ ಕಿಲಾಡಿಗಳು ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ. ಹಾಸ್ಯ ಮನರಂಜನೆ ಕಾರ್ಯಕ್ರಮವನ್ನು ಕೂಡ ಕೊಡ್ತಾ ಇದ್ದಾರೆ. 6 ಗಂಟೆಯಿಂದ 6:45ವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರ 7 ಗಂಟೆಯಿಂದ ರಾತ್ರಿ 10:30ರವರೆಗೆ ತಮಗೆಲ್ಲ ಗೊತ್ತಿದ್ದಂತೆ ಪ್ರಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಮಣಿಕಾಂತ್ ಕದ್ರಿ, ಚಂದನ್ ಶೆಟ್ಟಿ, ಹಂಸಿಕಾ ಅಯ್ಯರ್ ತಂಡದಿಂದ ನೃತ್ಯ ಮತ್ತು ಸಂಗೀತ ಸಂಜೆ ಎನ್ನುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ನೆಕ್ಸ್ಟ್ ಭಾನುವಾರ 15ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ಸ್ಥಳೀಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. 2 ಗಂಟೆಯಿಂದ 4:30ರವರೆಗೆ ಪ್ರಖ್ಯಾತ ಜಿ ಸರಿಗಮಪ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಇರುತ್ತೆ. 4:15ರಿಂದ 6 ಗಂಟೆಯವರೆಗೆ ಪ್ರಖ್ಯಾತ ಕಲರ್ಸ್ ಗಿಚ್ಚಿ ಗಿಲಿಗಿಲಿ ತಂಡ, ತಾವೆಲ್ಲ ಮೀಡಿಯಾದಲ್ಲಿ ಇದು ಟಿವಿನಲ್ಲಿ ನೋಡಿರ್ಬೋದು, ಅವರಿಂದ ಹಾಸ್ಯ ಕಾರ್ಯಕ್ರಮ ಇರುತ್ತೆ. ಅವತ್ತು ಮೇನ್ ಇವೆಂಟ್ ಆಗಿ 6 ಗಂಟೆಯಿಂದ 10:00ರವರೆಗೆ ರವಿ ಬಸ್ರೂರ್ ತಂಡದಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ಇದೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ರವಿ ಬಸ್ರೂರ್ ಅವರು ಮೊದಲನೇ ವೇದಿಕೆಯಲ್ಲಿ ಲೈವ್ ಆಗಿ ಪ್ರೋಗ್ರಾಮ್ ಕೊಡ್ತಾ ಇರೋದು ಇದೇ ಸ್ಥಳದಲ್ಲಿ. ಇದುವರೆಗೂ ಕೂಡ ಎಲ್ಲೂ ಕೊಟ್ಟಿಲ್ಲ ಅವರು, ಯಾವ ಕಾರ್ಯಕ್ರಮದಲ್ಲೂ ಕೂಡ ವೇದಿಕೆ ಮೇಲೆ ಕೊಟ್ಟಿಲ್ಲ. ಇದೇ ಮೊದಲನೇ ಕಾರ್ಯಕ್ರಮ ಆಗಿದೆ. ಅದೊಂದು ವಿಶೇಷತೆ ಇರೋದ್ರಿಂದ ಬಹಳ ಪ್ರಖ್ಯಾತ ಕಲಾವಿದರು ಬರ್ತಾ ಇದ್ದಾರೆ. ಸ್ಥಳೀಯ ಕಲಾವಿದರಿಗೂ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇದೊಂದು ಪ್ರವಾಸೋದ್ಯಮ ಒಂದು ಮುಖ್ಯ ಕೇಂದ್ರ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾನ್ಯ ಶಾಸಕರು ಈಗಾಗಲೇ ಅನೇಕ ರೀತಿಯಲ್ಲಿ ಬೆಳವಣಿಗೆಗಳನ್ನು ಅಭಿವೃದ್ಧಿನ ಮಾಡ್ತಾ ಇರೋದು ತಾವೆಲ್ಲ ಸಾಕ್ಷೀಕರಿಸಿದ್ದೀರಾ, ನೋಡಿದ್ದೀರಾ. ಸ್ವತಃ ಅವರೇ ನಿಂತು ಇವೆಲ್ಲ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ನಾನು ವಿನಂತಿಯನ್ನು ಮಾಡಿಕೊಂಡು ಈ ಬಗ್ಗೆ ಹೆಚ್ಚುವರಿಯಾಗಿ ಇನ್ನೂ ಕೂಡ ಮಾಹಿತಿಯನ್ನ ಮಾನ್ಯ ಶಾಸಕರು ಕೊಡಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಜನತೆಗೆ ಉಣಬಡಿಸೋದಕ್ಕೆ, ಅದರ ದೃಶ್ಯವನ್ನ ಸವಿಯೋದಕ್ಕೆ ಒಂದು ಮುಕ್ತವಾದಂಥ ಅವಕಾಶವನ್ನ ಹೆಚ್ಚಿನ ಪ್ರವಾಸಿಗರ ಜೊತೆಯಲ್ಲಿ ಆಕರ್ಷಣೀಯವಾದಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಪ್ರಚಾರ ಪಡಿಸ್ತಕ್ಕಂಥ ಉದ್ದೇಶ ಇದೆ. ಇದರಲ್ಲಿ 2 ದಿನ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿತನ ಅಂತ ಹಲವಾರು ಜನ ಹಲವಾರು ಸಂದರ್ಭದಲ್ಲಿ ಜನಪದೋತ್ಸವ ಮಾಡಿದಾಗಲೆಲ್ಲ ಮಾತಾಡ್ತಾರೆ. ಒಂದು ಪ್ರದೇಶದ ಮಹತ್ವವನ್ನು ಸಾರಲಿಕ್ಕೆ ಜೊತೆಯಲ್ಲಿ ಅದರ ಅಭಿವೃದ್ಧಿಯನ್ನು ಮಾಡ್ತಾ, ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯವನ್ನು ನೀಡ್ತಾ, ಅತಿ ಅವಶ್ಯಕವಾದಂಥ ಅಭಿವೃದ್ಧಿಯಲ್ಲಿ ಈ ಪ್ರವಾಸಿ ತಾಣವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಯುವ ಪೀಳಿಗೆ ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಆಗೋದು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿದಾಗ ಮಾತ್ರ. ಆ ಮೂಲಕ ಪ್ರಚಾರ ನಾಡಿನೆಲ್ಲೆಡೆ ಆಗ್ತದೆ. ಎಲ್ಲ ವಯೋಮಾನದ ಪ್ರವಾಸಿಗರನ್ನ ಆಹ್ವಾನಿಸುವಂಥ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಊಟ ವಸತಿ ವ್ಯವಸ್ಥೆ ತುಂಬ ತೊಡಕಾಗಿದೆ. ನಾವು ಆಹ್ವಾನ ಕೊಟ್ಬಿಟ್ಟು ಎಲ್ಲ ಜನರು ಬಂದಾಗ ಕುಡಿಯೋ ನೀರೇ ಇರಲಿಲ್ಲ, ಊಟಕ್ಕೆ ಸಮಸ್ಯೆ ಆಯಿತು ಅಥವಾ ಏನೂ ಸಿಕ್ಕಲಿಲ್ಲ ಅನ್ನೋಂಥ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ಉಚಿತವಾಗಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಅದರ ವ್ಯವಸ್ಥೆಯನ್ನು ಮಾಡೋದಕ್ಕೆ
ಜವಾಬ್ದಾರಿಯನ್ನು ಜಿಲ್ಲಾಡಳಿತದ ಮುಖಾಂತರ ಸರ್ಕಾರದ ಜವಾಬ್ದಾರಿಯಲ್ಲಿ ಈ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ನೀವು ನೋಡಿರ್ತಕ್ಕಂಥ ರೀತಿಯಲ್ಲಿ ನಾನು ಹಿಂದೆ ಶಾಸಕನಾಗಿದ್ದಾಗಲೂ ಮತ್ತು ಈಗಲೂ ಕೂಡ ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆಯ ಸ್ಥಳದ ಅಭಿವೃದ್ಧಿಗೆ ಅನುದಾನವನ್ನು ಹಂತ ಹಂತವಾಗಿ ಒಂದ್ಸರಿ 3 ಕೋಟಿ, ಒಂದ್ಸರಿ 5 ಕೋಟಿ, ಮತ್ತೆ ಇನ್ನೊಂದ್ಸರಿ 3 ಕೋಟಿ ಈ ಥರ ಎಲ್ಲ ಕೊಟ್ಟಿದ್ದೀನಿ. ಈಗಲೂ ಹೆಚ್ಚುವರಿ ಅನುದಾನದ ಬಿಡುಗಡೆಗೆ ಕೋರಿದ್ದೇನೆ. ಈ ಒಂದೇ ಬಾರಿ ನಮಗಿಲ್ಲಿ ಒಂದು ವಸತಿ ಸೌಕರ್ಯಕ್ಕೋಸ್ಕರ ಸರ್ಕಾರದ್ದೇ ಒಂದು ಏನು ಯಾತ್ರಿ ನಿವಾಸವನ್ನು ಮಾಡಬೇಕು ಅನ್ನೋಂಥ ಕೋರಿಕೆಯನ್ನು ನಾನು ಮಾಡಿದ್ದೇನೆ. ಅದನ್ನು ವಿಶೇಷವಾಗಿ ಅದು ಫೋಕಸಿಂಗ್ ಏನು ಅದರ ಜಲಪಾತದ ಎದುರಿಗೆ ಬರುವಂಥ ರೀತಿಯಲ್ಲಿ ಜಾಗನ ಗುರುತಿಸ್ಕೊಟ್ಟಿದ್ದೀನಿ. ಇದಲ್ಲದೆ ಯಾಕೆಂದರೆ ಕೆಲವೊಂದು ಸರ್ಕಾರಗಳಿಂದ ಒಪ್ಪಿಗೆ ಆಗಬೇಕಾದಂಥ ಯೋಜನೆಗಳು ಬಾಕಿ ಇರೋದ್ರಿಂದ ನಾನಿವತ್ತು ಅದನ್ನು ಪ್ರಕಟಪಡಿಸ್ತೇನೆ. ಬೃಹತ್ತಾದ ಒಂದು ಪ್ರವಾಸಿ ಆಕರ್ಷಣೀಯ ಕೇಂದ್ರವಾಗಿ ಕೇಂದ್ರದ ಸಹಕಾರದೊಂದಿಗೆ ಇಲ್ಲಿಗೆ ಒಂದು ಯೋಜನೆ ನಾನು ಅನುಮೋದನೆಗೆ ಒಳಪಡಿಸಂಥ ಸಂದರ್ಭದಲ್ಲಿದ್ದೇನೆ. ಅದು ಪೂರ್ಣ ಆಗೋ ತನಕ ನಾನು ಪ್ರಕಟಪಡಿಸೋದು ಬೇಡ ಅಂತ. ಯಾಕೆಂದರೆ ಪೂರ್ಣ ಪ್ರಮಾಣದಲ್ಲಿ ಬರೀ ಜಲಪಾತಕ್ಕೆ ಸೀಮಿತ ಆದರೆ ಕೆಲ ತಿಂಗಳ ಕಾಲ ಮಾತ್ರ ಈ ಪ್ರದೇಶಕ್ಕೆ ಒಂದು ಆಕರ್ಷಣೆ ಇರ್ತದೆ. ಆದರೆ ಇಲ್ಲಿ 365 ದಿನವೂ ನೀರಿನ ಲಭ್ಯತೆ ಇರ್ತದೆ. ಆ ನೀರನ್ನು ಆಧಾರಿತವಾದಂಥ ಸಾಕಷ್ಟು ಕ್ರೀಡಾ ಚಟುವಟಿಕೆಗಳು ಮತ್ತು ಹಲವಾರು ವಿಚಾರಗಳಲ್ಲಿ ಇನ್ನಿತರ ಯೋಜನೆಗಳನ್ನ ಸಂಯೋಜನೆ ಮಾಡೋಕ್ಕೆ ಅವಕಾಶ ಇದೆ. ಅದನ್ನು ನಾನು ಮಂಜೂರಾತಿಗೆ ಒಂದು ಅವಕಾಶವನ್ನು ಕೇಳಿದ್ದೀನಿ. ಅದು ಅಂತಿಮ ಹಂತದಲ್ಲಿದೆ. ಅದು ಆಗೋದಕ್ಕೂ ಮೊದಲೇ ನಾನು ಪ್ರಕಟ ಮಾಡೋದು ಬೇಡ ಅಂತ ನಾನು ಪ್ರಕಟ ಮಾಡ್ತಾ ಇದ್ದೆ. ಹೀಗಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಆವತ್ತಿನ 2 ದಿನದ ಕಾರ್ಯಕ್ರಮಗಳಲ್ಲಿ ಒಂದು ಹಗಲು ಪೂರ್ತಿ 2 ದಿನವೂ ನಮ್ಮ ಸ್ಥಳೀಯ ಕಲಾವಿದರಿಗೆ ಪೂರ್ಣ ಮುಕ್ತವಾದಂಥ ಅವಕಾಶ, ವೇದಿಕೆಯ ಅವಕಾಶ ಮತ್ತು ಬಯಲಲ್ಲೂ ಯಾರಾದರೂ ಒಂದು ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ನಾನು ಕೋರ್ಕೊಂಡಿದ್ದೇನೆ. ನಮ್ಮ ಜಿಲ್ಲೆಯ ಪ್ರಖ್ಯಾತ ತಂಡಗಳ ಜೊತೆಯಲ್ಲಿ ನಮ್ಮ ಬ್ಲಫಿಂದ ಅಂದರೆ ಮಲ್ಲಿಕಾತನಹಳ್ಳಿಯಿಂದ ಇಲ್ಲಿ ತನಕ ಒಂದು ಮೆರವಣಿಗೆ ಬಂದು ವಿದ್ಯುಕ್ತವಾಗಿ ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತೀವಿ. ಆದರೆ ವೇದಿಕೆ ಉದ್ಘಾಟನೆ ಕಾರ್ಯಕ್ರಮವನ್ನು ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 14ನೇ ತಾರೀಕು ಸಂಜೆ 6 ಗಂಟೆಗೆ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿಗೆ ಆಗಮಿಸ್ತಾರೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಕಾರ್ಯಕ್ರಮ ಆಗ್ತಾ ಇದ್ದಂಗೆ ಮುಖ್ಯ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದೇ ದಿನ ಮುಖ್ಯಮಂತ್ರಿಗಳನ್ನ ಕರ್ಕೊಂಬಂದು ಇಲ್ಲಿ ನಮ್ಮ ಈ ಜಲಪಾತಕ್ಕೆ ಲೈಟಿಂಗ್ ವ್ಯವಸ್ಥೆ ಮತ್ತು ಲೇಸರ್ ಲೈಟಿಂಗ್ ವ್ಯವಸ್ಥೆ ಇದೆಲ್ಲವನ್ನು ಅವ್ರ ಕೈಲಿನಲ್ಲೇ ಉದ್ಘಾಟನೆ ಮಾಡಿಸ್ತಕ್ಕಂಥ ಮತ್ತು ಪ್ರವಾಸೋದ್ಯಮ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇತರೆ ಇನ್ನೂ ಹಲವಾರು ಸಚಿವರನ್ನ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಅದರ ಪಟ್ಟಿಯನ್ನು ನಂತರ ಬಿಡುಗಡೆ ಮಾಡ್ತೀವಿ, ಯಾರು ಬರ್ತಾರೆ ಅಂತಕ್ಕಂಥದ್ದು. ಆ ಒಂದು ಜವಾಬ್ದಾರಿನಲ್ಲಿ ಇಲಾಖಾ ಅಧಿಕಾರಿಗಳು ಎಲ್ಲ ಸ್ತರದಲ್ಲಿ ಕಾರ್ಯದರ್ಶಿಗಳಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ನಿರ್ದೇಶಕರಿರ್ಬೋದು, ಎಲ್ಲರನ್ನೂ ಆಹ್ವಾನಿಸಿ ಇದರ ಮಹತ್ವ ಹೇಳೋದ್ರ ಮುಖಾಂತರ ಅವರು ಈ ಯೋಜನೆಗೆ ಮುಂದೆ ಸಹಕಾರಿಯಾಗಿ ನಮಗೆ ಒಂದು ಹಲವಾರು ಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ಅವರ ಆಸಕ್ತಿ ವಹಿಸಲಿ ಅನ್ನೋದಕ್ಕೋಸ್ಕರ ಎಲ್ಲರನ್ನೂ ಆಹ್ವಾನ ಮಾಡ್ತಿದ್ದೀನಿ. ತಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಇಲ್ಲೇ ಒಂದು ಮೀಡಿಯಾ ಸೆಂಟರ್ನ ಮಾಡಿಕೊಡಿ ಅಂತ ನಾನು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಕೇಳಿದ್ದೀನಿ. ನಿಮಗೆ ನೆಟ್ ಕನೆಕ್ಟಿವಿಟಿ ಇದೆಲ್ಲದಕ್ಕೂ ಯಾವುದೇ ಸಮಸ್ಯೆ ಆಗದಂಗೆ ಒಂದು ಇದೇ ಹಾಲನ್ನು ನಿಮಗೆ ಅದನ್ನು ಬಿಡಿಸ್ಕೊಡುವಂಥ ಕೆಲಸ ನಾನು ಮಾಡಿಕೊಡ್ತೀನಿ. ಜೊತೆಗೆ ನಿಮ್ಮಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಈ ಕಾರ್ಯಕ್ರಮ ಪ್ರಚಾರ ಇಲ್ಲದೇ ನಡೆಯಲ್ಲ. ಈ ಅದ್ದೂರಿತನ ನಿಮ್ಮ ಪ್ರಚಾರದ ಮುಖಾಂತರ ಇದು ಸರ್ಕಾರದ ಮತ್ತು ಮಂಡ್ಯ ಜಿಲ್ಲೆಯ ಮಹತ್ವವನ್ನು ಎತ್ತಿ ಹಿಡಿತಕ್ಕಂಥ ಒಂದು ಕಾರ್ಯಕ್ರಮ. ಇಲ್ಲಿ ಯಾರ ವೈಯಕ್ತಿಕ ಒಂದು ಪ್ರತಿಷ್ಠೆಯ ಪ್ರಶ್ನೆ ಇಲ್ಲಿರೋದಿಲ್ಲ. ಈ ಪ್ರದೇಶವನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಪ್ರಾಮಾಣಿಕ ಕಳಕಳಿಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಪ್ರೋತ್ಸಾಹವನ್ನು ಕೋರ್ತೇವೆ. ಎಲ್ಲ ಮಾಧ್ಯಮದ ಸ್ನೇಹಿತರು ನಿಮ್ಮ ಸಂಸ್ಥೆ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಅತಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕ್ಷೇತ್ರದ ಒಂದು ಮಹತ್ವವನ್ನು ಎತ್ತಿ ತೋರಿಸ್ತಕ್ಕಂಥ ಅಥವಾ ಅದರ ಬಗ್ಗೆ ನಿಮ್ಮ ವಿಶ್ಲೇಷಣೆಯನ್ನು ನಿಮ್ಮದೇ ಆದಂಥ ರೀತಿಯಲ್ಲಿ ಈ ಪ್ರಕೃತಿ ಸೊಬಗನ್ನು ಅಥವಾ ಪ್ರಕೃತಿ ದತ್ತವಾದಂಥ ಈ ಜಲಪಾತವನ್ನು ಮತ್ತು ಈ ಪ್ರದೇಶದಲ್ಲೇ ಬಂದಿರತಕ್ಕಂಥ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವ ಮತ್ತು ಶಿಂಷ, ಇಂಥ ಪ್ರದೇಶದಲ್ಲಿ ಪ್ರಕೃತಿ ದತ್ತವಾದಂಥ ಒಂದು ಜಲಪಾತ ಇದ್ದದ್ದಕ್ಕೋಸ್ಕರನೇ ಆ 2 ಜಲ ವಿದ್ಯುತ್ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದು.
ಈಗಾಗಲೇ ಅದು 122 ವರ್ಷ ದಾಟಿದೆ ಅವೆಲ್ಲ ಇದು ಪ್ರಾರಂಭ ಆಗಿ. ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಒಂದು ಹೆಮ್ಮೆ ನಮ್ಮ ಮಳವಳ್ಳಿಯವ್ರದ್ದು ಅಂತಾರೆ, ಇಡೀ ಏಷ್ಯಾದಲ್ಲಿ ಪ್ರಥಮ ವಿದ್ಯುತ್ತನ್ನು ಕಂಡಂಥ ತಾಲೂಕು ಅಂತಂದರೆ ಅದು ಮಳವಳ್ಳಿ. ಅದು ಮಂಡ್ಯ ಜಿಲ್ಲೆಗೆ ಹೆಮ್ಮೆ. ಮಳವಳ್ಳಿನಲ್ಲಿ ಮೊದಲ ವಿದ್ಯುತ್ತು ದೀಪ ಉರಿದು, ತದನಂತರ ಮೈಸೂರು ಅರಮನೆಗಿರಲಿ, ಬೆಂಗಳೂರಿಗಿರಲಿ ಎಲ್ಲ ಕಡೆಗೂ ವಿದ್ಯುತ್ತು ಒಂದು ಸಂಪರ್ಕ ಕೊಟ್ಟದ್ದು ಈ ಭಾಗದ ವಿದ್ಯುತ್ ಉತ್ಪಾದನೆಯಿಂದ ಅನ್ನೋದನ್ನು ತಮ್ಮ ಮುಂದೆ ಪ್ರಚಾರಪಡಿಸೋಕ್ಕೆ ಇಚ್ಛೆ ಪಡ್ತೀನಿ. ಪಕ್ಕದಲ್ಲೇ ಒಂದು ಧಾರ್ಮಿಕ ಕೇಂದ್ರಗಳಿದ್ದಾವೆ. ಇಲ್ಲೇ ಪಕ್ಕದಲ್ಲಿ ಚಿಕ್ಕಮುತ್ತತ್ತಿ, ಅಂದರೆ ಇದು ಪುರಾಣದ ಕಥೆ ಆದ್ದರಿಂದ ಇದಕ್ಕೆ ನಾವು ದಾಖಲೆಗಳು ಒದಗಿಸೋಕ್ಕಾಗಲ್ಲ. ಸೀತಾದೇವಿ ಈ ಕಲ್ಲುಗಳ ಮೇಲೆ ಕೂತ್ಕೊಂಡು ಸ್ನಾನ ಮಾಡ್ತಿರೋಕ್ಕೆ ಮೂಗುತಿ ಬಿದ್ದಾಗ ಇಲ್ಲಿ ಬಿದ್ದಂಥ ಮೂಗುತಿಯನ್ನು ಮುತ್ತತ್ತಿಯಲ್ಲಿ ಎತ್ತುಕೊಟ್ರು. ಅದಕ್ಕೋಸ್ಕರ ಅದನ್ನು ಮುತ್ತತ್ತಿ, ಮೂಗುತಿ ಬಿದ್ದಂಥ ಜಾಗಕ್ಕೆ ಚಿಕ್ಕ ಮುತ್ತತ್ತಿ ಅನ್ನೋಂಥ ಪ್ರಖ್ಯಾತಿಯನ್ನು ಹಿರಿಯರು ಹೇಳೋದನ್ನು ನಾನು ಕೇಳಿದ್ದೆ. ಈ ಸ್ಥಳ ಪುರಾಣದ ಜೊತೆಯಲ್ಲಿ ಇಲ್ಲೊಂದು ನಿಮಗೆ ಕಾಣ್ತಕ್ಕಂಥ ಒಂದು ಐಲ್ಯಾಂಡ್ ಇದೆ. ಈ ಐಲ್ಯಾಂಡ್ನ ಅಭಿವೃದ್ಧಿ ಮಾಡೋದಕ್ಕೆ ಮುಕ್ತವಾದ ಅವಕಾಶ ಇದೆ. ಯಾಕಂದರೆ ಅದನ್ನು ಯಾವುದಕ್ಕೂ ಉಪಯೋಗಿಸ್ತಾರೆ. ಅದು ಪ್ರಕೃತಿ ಸೊಬಗನ್ನು ಸವಿಯೋದಕ್ಕೆ ಅದರ ಒಳಗಡೆ ಒಂದು ವಾಕಿಂಗ್ ಟ್ರ್ಯಾಕ್, ಬೇರೆ ಏನೂ ಮಾಡಬಾರ್ದು. ಅಕಸ್ಮಾತ್ ವಯಸ್ಸಾದವ್ರಿಗೆ ನಮ್ಮ ಇದೇನು ಹೇಳ್ತೀವಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಲು ಓಡಾಡೋದು, ವೀಲ್ಚೇರ್ಲ್ಲ, ಎಲೆಕ್ಟ್ರಿಕ್ ಬಗ್ಗಿ ವ್ಯವಸ್ಥೆನೂ ಮಾಡ್ತೀವಿ. ಮಾಮೂಲಿ ನಡ್ಕೊಂಡು ತಿರ್ಗಾಡೋರಿಗೆ ಅದರ ಅವಶ್ಯಕತೆ ಇರಲ್ಲ. ಒಳಗಡೆ ಡೊಮೆಸ್ಟಿಕ್ ಅನಿಮಲ್ಗಳನ್ನ ಇಟ್ಟು ಸುತ್ತ ಫೆನ್ಸಿಂಗ್ ಹಾಕಿ ಅರಣ್ಯ ಇಲಾಖೆಯಿಂದ ಅಭಿವೃದ್ಧಿ ಪಡಿಸೋದಕ್ಕೆ ಒಂದು ಮುಕ್ತವಾದಂಥ ಒಂದು ಅವಕಾಶವನ್ನು ಮಾಡಬೇಕು ಅನ್ನೋದು ನನ್ನ ಮೊದಲಿಂದಲೂ ಇರತಕ್ಕಂಥ ಯೋಜನೆ. ಈಗ ಅದಕ್ಕೆ ಅರಣ್ಯ ಇಲಾಖೆ ಸಚಿವರು ಖಂಡ್ರೆ ಅವ್ರ ಹತ್ರ ನಾನು ಮಾತಾಡಿದಾಗ, ಹಾಗಾದರೆ ಫೆನ್ಸಿಂಗ್ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಅವರ ಚೀಫ್ ಕನ್ಸರ್ವೇಟರ್ಗೆ ಅವ್ರು ಕೇಳಿದ್ದಾರೆ. ಆ ಫೆನ್ಸಿಂಗ್ ಒಂದು ಆಯಿತು ಅಂತಾರೆ, ಒಂದು ಸೌಮ್ಯ ಪ್ರಾಣಿಗಳು, ಜಿಂಕೆ, ಮೊಲ, ಈ ಥರದ ಹಲವಾರು ಸೌಮ್ಯ ಪ್ರಾಣಿಗಳು, ಇಲ್ಲಿ ಪ್ರಕೃತಿದತ್ತವಾಗಿ ನವಿಲುಗಳು ಇಲ್ಲಿ ಜೋರಾಗಿದೆ. ನಾವು ಅವುಗಳಿಗೆಲ್ಲ ಆಹಾರ ಸಿಗುತ್ತೆ ಮತ್ತು ಒಂದು ಅವಕಾಶ ಇದೆ ಅನ್ನೋದಾದರೆ ಎಲ್ಲ ಆ ರೀತಿಯ ಸೌಮ್ಯ ಪ್ರಾಣಿಗಳನ್ನ ಇಲ್ಲಿ ಇಡೋಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ಇದು ಮಾಡಿ ಒಂದು ಮಿನಿ ಝೂ ಥರ ಮಾಡಬೇಕು ಅಂತ ಒಂದು ಪ್ರಯತ್ನ ಇದೆ. ನಿಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಮೇಜರ್ ಐಲ್ಯಾಂಡ್ ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಭರಚುಕ್ಕಿಗೆ ಹೋಗ್ತಕ್ಕಂಥ ಜಾಗದಲ್ಲಿ ಮೊದಲನೇದು ಮಧ್ಯರಂಗ ದೇವಸ್ಥಾನ ಇದೆ. ಎರಡನೇದು ಶಂಕರಾಚಾರ್ಯರು ಸ್ಥಾಪಿತವಾದಂಥ ಶ್ರೀಚಕ್ರದ ಒಂದು ಪ್ರಸನ್ನ ಮೀನಾಕ್ಷಿ ಸೋಮೇಶ್ವರ ದೇವಸ್ಥಾನ ಇದೆ. ಪಕ್ಕದಲ್ಲಿ ಆ ಒಂದು ಸ್ಥಳ ಪುರಾಣ ಹೇಳ್ತಕ್ಕಂಥ ಮಾರಮ್ಮನ ಒಂದು ಶಿವನ ಸಮುದ್ರ ಮಾರಮ್ಮನ ದೇವಸ್ಥಾನ ಇದೆ. ಅದರ ನಂತರ ಇಲ್ಲೇ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥ ಪ್ರಖ್ಯಾತಿಯಾದಂಥ ದರ್ಗಾ ಕೂಡ ಇದೆ. ಅಂದರೆ ಸರ್ವ ಧರ್ಮದ ಮಿಲನ ಇರತಕ್ಕಂಥ ಪ್ರದೇಶ ಅನ್ನೋದನ್ನು ನಿಚ್ಚಳವಾಗಿ ಹೇಳ್ಬೋದು. ಮತ್ತು ದೀಕ್ಷಿತರು ಅಂತ ಮತ್ತು ನಮ್ಮಲ್ಲಿ ಸ್ಥಳ ಪುರಾಣ ಹೇಳುತ್ತೆ, ರಂಗನಾಥ ದೇವಾಲಯದಲ್ಲಿ, ಮಧ್ಯರಂಗ ದೇವಾಲಯ. ಆ ಸ್ಥಳ ಪುರಾಣದ ವೈಶಿಷ್ಟ್ಯತೆಯನ್ನು ನೀವೇ ಅಭ್ಯಾಸ ಮಾಡಿಕೊಂಡು ಹೆಚ್ಚಿನ ಪ್ರಚಾರಗೊಳಿಸಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಪಂಚಲಿಂಗ, ಅಂದರೆ ತಲಕಾಡು ಪಕ್ಕದಲ್ಲಿ ಇರ್ತಕ್ಕಂಥ ಪಂಚಲಿಂಗ, ನಾವು ಮೈಸೂರು, ಚಾಮರಾಜನಗರ, ಮಂಡ್ಯ ಇವು ಮೂರರ ಸಂಗಮದಲ್ಲಿರ್ತಕ್ಕಂಥ ಈ ಪ್ರವಾಸಿ ತಾಣಗಳು, ಇವುಗಳನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಟೂರಿಸಂ ನೆಟ್ವರ್ಕ್ಗೆ ನಾವು ಕನೆಕ್ಟ್ ಮಾಡಿದ್ರೆ, ಇಲ್ಲಿಂದ ಬಂಡೀಪುರಕ್ಕೆ ಹೋಗ್ತಾರೋ, ಬೆಳಗಿರಂಗನ ಬೆಟ್ಟಕ್ಕೆ ಹೋಗ್ತಾರೋ, ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾರೋ, ನಾನಾ ರೀತಿಯ ವಿಪುಲವಾದಂಥ ಪ್ರವಾಸಿಗರಿಗೆ ಆಕರ್ಷಣೀಯವಾದಂಥ ಸ್ಥಳಗಳಿರೋದ್ರಿಂದ ಪ್ರಚಾರದ ಕೊರತೆಯಿಂದ ಸಾಕಷ್ಟು ಜನರಿಗೆ ಇತ್ತೀಚೆಗೆ ನೋಡ್ಕೊಂಡು ಬರ್ತಾರೆ. ಇಲ್ಲೇ ನಮ್ಮಲ್ಲಿ ಒಂದು 10 ಎಕರೆನಲ್ಲಿ ಒಬ್ಬ ಒಂದು ಏನು ಸಾಫ್ಟ್ವೇರ್ ಇಂಜಿನಿಯರ್ ಕಾಡನ್ನು ಬೆಳೆಸಿ ಒಂದು ಚುಕ್ಕಿ ಮನೆ ಅಂತ ಒಂದು ಮನೆ ಮಾಡ್ತಿದ್ದಾರೆ. ಅಂದರೆ ಹಲವಾರು ಜನ ಸ್ಥಳ ಮಹತ್ವವನ್ನು ಎತ್ಕೊಂಡು ಅದರ ಲಾಭ ಪಡ್ಕೊಳ್ಳೋದಕ್ಕೆ ತಮ್ಮದೇ ಆದಂಥ ಒಂದೊಂದು ಈ ಒಂದು ಕಾಟೇಜ್ಗಳು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಆಗ್ತಾ ಇರಬೇಕಾದ್ರೆ ಇದರ ಮಹತ್ವನ ಹೇಳ್ತಾ ಹೋದಾಗ ಬರುವಂಥ ಸಂಖ್ಯೆ ಆಧಾರದ ಮೇಲೆ ಅಭಿವೃದ್ಧಿ ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತೆ. ಅಭಿವೃದ್ಧಿ ಜೊತೆಯಲ್ಲಿ ನನ್ನ ಕನಸು ಏನಂತ, ನಮ್ಮ ತಾಲೂಕಿನವ್ರಿಗೆ, ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಸ್ವಯಂ ಉದ್ಯೋಗ, ಅಲ್ಲೇ ಒಂದು ಹೋಟೆಲ್ ಬಂದರೆ, ಒಂದು ರೆಸಾರ್ಟ್ ಬಂದರೆ, ಒಂದು ಯಾವ್ದಾರು ಒಂದು ಮಿನಿ ಝೂ ಬಂದರೆ, ಅಥವಾ ಇನ್ಯಾವುದಾರು ನಾನು ಕೇಂದ್ರದ ಯೋಜನೆ ಕೇಳಿದ್ದೀನಿ, ಅದೇನಾರು ಇಲ್ಲಿಗೆ ಅನುಮೋದನೆ ಆಗಿ ಬಂದರೆ ಕನಿಷ್ಠ 10,000 ಜನಕ್ಕೆ ಉದ್ಯೋಗ ಸಿಗುತ್ತೆ. ಸೊ ಅದೊಂದು ಮಹತ್ತರವಾದಂಥ ಯೋಜನೆ ಇಟ್ಕೊಂಡು ಹಿಂದೆ ಬಿದ್ದಿದ್ದೀನಿ. ನಿಮ್ಮದು ಸಹಕಾರ ಇರಲಿ. ಸಾರ್ವಜನಿಕರು ಅದನ್ನು ಸವಿಯೋದಕ್ಕೆ, ಮತ್ತು ಕಾವೇರಿ ತಾಣದಲ್ಲಿ ಏನೋ ಒಂದು ವೈಶಿಷ್ಟ್ಯತೆ ಅಂದರೆ ಈ ಜಾಗದಲ್ಲಿ ಮಾತ್ರ 365 ದಿನ ನೀರು ಸಿಕ್ಕುವಂಥ ಅವಕಾಶ ಇದೆ. ಆ ನೀರನ್ನು ನಾವೆಲ್ಲರಿಗೂ ಉಪಯೋಗಿಸ್ಬೇಕಾಗಿಲ್ಲ, ನೀರನ್ನು ಬಳಸ್ಕೋಬೋದು. ಏನಕ್ಕೆ ಬಳಸ್ಕೊಳ್ಳೋದು ಅಂತಂದರೆ, ಆ ನೀರನ್ನಲ್ಲಿ ಯಾವುದೇ ಜಲಚರನೋ ಮತ್ತೊಂದು ಅದನ್ನು
ಇಟ್ಕೊಂಡು ಅಥವಾ ಚಟುವಟಿಕೆ ಮಾಡಿ ಒಂದು ಕ್ರೀಡಾ ಚಟುವಟಿಕೆಯನ್ನು ಮಾಡಿ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಪ್ರಕೃತಿ ದತ್ತವಾದಂಥ ತಾಣ ಇದಾಗಿದೆ. ಇಲ್ಲೊಂದು ಹಲವಾರು ಜಮೀನುಗಳ ಸಮಸ್ಯೆ, ಖಾಸಗಿ ವ್ಯಕ್ತಿಗಳು ಮಾಮೂಲಿ ಎಲ್ಲ ಊರಲ್ಲೂ ಇದ್ದಂಗೆ ಇಲ್ಲೂ ಸ್ವಲ್ಪ ಕೆಲವರು ಒಂದು ಆಸೆಯಿಂದ ಕೆಲವೊಂದು ಜಾಗನ ಅತಿಕ್ರಮಣ ಮಾಡಿರ್ತಕ್ಕಂಥದ್ದು, ಕಾನೂನು ರೀತಿಯಲ್ಲಿ ಅವುಗಳೆಲ್ಲ ತೆರವು ಮಾಡಿಸಿ ಈ ಅಭಿವೃದ್ಧಿಗೆ ಅದನ್ನು ಅವಕಾಶ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅತ್ಯಂತ ಕಳಕಳಿಯಿಂದ ನಿಮ್ಮನ್ನು ವಿನಂತಿ ಮಾಡ್ತೀನಿ, ಮಳವಳ್ಳಿಯಲ್ಲಿ ಕಾರ್ಖಾನೆ ಇಲ್ಲ, ಮಳವಳ್ಳಿ ವಾಣಿಜ್ಯ ಕೇಂದ್ರ ಅಲ್ಲ, ಮಳವಳ್ಳಿಯಲ್ಲಿ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ಇಲ್ಲದೆ ಇರೋಂಥ ಜಾಗದಲ್ಲಿ ಹನಿ ನೀರಾವರಿ ಮುಖಾಂತರ ಕೆಲವೊಂದು ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ನಮ್ಮ ಸಂಸ್ಕರಣಾ ಘಟಕಗಳ ಮುಖಾಂತರ ಉದ್ಯೋಗ ನೀಡ್ತಕ್ಕಂಥದ್ದು, ಟೂರಿಸಂ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಕನಸನ್ನು ಹೊತ್ತು ಈ ಎಲ್ಲ ವಿಚಾರಗಳನ್ನ ಅಳವಡಿಸ್ಕೊಂಡು ನಾನು ನನ್ನ ಮುಂದಾಲೋಚನೆಯ ಯೋಜನೆಗಳನ್ನು ಈ ರೀತಿಯಲ್ಲಿ ಈ ತಾಲೂಕಿಗೆ ಒಂದು ಕೊಡುಗೆಯಾಗಿ ನೀಡಬೇಕು, ಅದು ನಮ್ಮ ಜವಾಬ್ದಾರಿ ಅನ್ನೋದಕ್ಕೋಸ್ಕರ ನಿಮ್ಮ ಸಹಕಾರನ ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ. ಪ್ರಚಾರ ಹೆಚ್ಚಿನ ರೀತಿಯಾಗಿ ಈಗ ಕೆಲವ್ರಿಗೆ ನಾವು ಕೇಳಿದ್ದೀವಿ ಖಾಸಗಿ ಸಹಭಾಗಿ, ಯಾಕಂದ್ರೆ ನಮಗೆ ಇಲ್ಲಿ ಇದು ಸಾಲಲ್ಲ. ಯಾಕಂದರೆ ಕನ್ನಡ ಸಂಸ್ಕೃತಿ ಇಲಾಖೆ 1 ಕೋಟಿ ಕೊಟ್ಟಿದೆ ಮತ್ತು ಪ್ರವಾಸೋದ್ಯಮ ಇಲಾಖೆ 1 ಕೋಟಿ ಕೊಟ್ಟಿದೆ. ಎಲ್ಲ GST ಮತ್ತೊಂದು ಮಗದೊಂದು ಎಲ್ಲ ಒಂದು 50 ಲಕ್ಷ ಹೊರಟೋಗುತ್ತೆ. 1.5 ಕೋಟಿನಲ್ಲಿ ನಾವು ಇಲ್ಲಿ ಸಂಚಾರ ವ್ಯವಸ್ಥೆಗೆ ಅವಕಾಶ ಮಾಡಬೇಕು, ಆಹಾರಕ್ಕೆ, ಲೈಟ್ಗೆ, ನೀರಿಗೆ ಮತ್ತು ಸ್ಟೇಜ್ಗೆ ಮತ್ತು ಈವೆಂಟ್ಗಳಿಗೆ ಮತ್ತು ಇಲ್ಲಿ ಹಲವಾರು ವಾಹನ ಮತ್ತು ಇಲ್ಲಿ ವಾಸ್ತವಿಕೆ ಎಲ್ಲನೂ ಅವಕಾಶ ಮಾಡಬೇಕಾಗಿದೆ. ಆಮೇಲೆ 2 ದಿನಕ್ಕೋಸ್ಕರ ಇದನ್ನು ಆಯೋಜಿಸಿದ್ರು ಅದಕ್ಕೆ ಪೂರಕವಾಗಿ 4-5 ದಿವಸ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಇನ್ನೂ ಅದು ಕೊರತೆ ಇದೆ, ನಮಗೆ ಬಜೆಟ್ ಕೊರತೆ ಇರೋದನ್ನ ಬೇರೆ ಬೇರೆ ಯಾರಾದರೂ ಸಹಭಾಗಿತ್ವಕ್ಕೆ ಇದ್ದಾರಾ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಮೊದಲು ಮೂಲಭೂತವಾದಂಥ ಅಭಿವೃದ್ಧಿಯ ವಿಚಾರಗಳನ್ನು ನಾನು ಕೇಂದ್ರೀಕರಿಸಿ ಹೆಜ್ಜೆ ಇಟ್ಟಿದ್ದೀನಿ. ಇದರ ನಂತರ ಖಾಸಗಿ ಸಹಭಾಗಿತ್ವಕ್ಕೆ ಮುಕ್ತವಾದ ಅವಕಾಶ ಸಿಗುತ್ತೆ. ಅವರೇ ಕೇಳ್ತಾರಾಗ ನಮಗೆ ರೆಸಾರ್ಟ್ಗಳಿಗೆ ಕೊಡಿ ಅಂತನೋ ಅಥವಾ ಕೇಬಲ್ ಕಾರ್ಡ್ ನಮ್ಮದೊಂದು ಯೋಜನೆ ಇದೆ, PPP ಮಾಡಲಿ ಯಾರು ಮಾಡ್ತೀವಿ ಅಂತಾರೆ, ಅದಕ್ಕೂ ಅವಕಾಶ ಕೊಡ್ತೀವಿ. ಆ ಟೂರಿಸಂ ಡೆವಲಪ್ ಆಗಿ ಇಲ್ಲಿ ಜನ ಜಾಸ್ತಿ ಬರ್ತಾರೆ ಅಂದರೆ ಆ ರೀತಿ ಇನ್ವೆಸ್ಟರ್ಸ್ ಬರ್ತಾರೆ. ನಾವು ಈಗಲೇ ಇನ್ವೆಸ್ಟರ್ ಇವತ್ತೇ ಬಂದ್ಬಿಡ್ತಾರೆ ಅಂತ ಹೇಳಿದ್ರೆ ಅದು ನಗೆಪಾಟ್ಲಿಗೆ ಒಳಗಾಗ್ತಕ್ಕಂಥ ವಿಚಾರ. ಮೊದಲು ಮೂಲಭೂತ ಸೌಕರ್ಯಗಳು ಮತ್ತು ಇಲ್ಲಿ ಅಭಿವೃದ್ಧಿಯ ಒಂದು ಜೊತೆಯಲ್ಲಿ ಈ ಸ್ಥಳದಲ್ಲಿ ಬರ್ತಾ ಇರ್ತಕ್ಕಂಥ ನಿಜವಾದಂಥ ಆಕರ್ಷಣೀಯ ವಿಚಾರಗಳನ್ನು ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಅಭಿವೃದ್ಧಿ ಪಡಿಸಿದ್ರೆ ಇನ್ನಿತರ ಅಭಿವೃದ್ಧಿಗಳು ತನ್ನಷ್ಟು ತಾನೇ ಓಪನ್ ಆಗುತ್ತೆ, ಫ್ಲಡ್ ಗೇಟ್ ಓಪನ್ ಆದಾಗೆ. ಸರ್ಕಾರ PPT ಮಾಡೋದೇ ಅಮ್ಯೂಸ್ಮೆಂಟ್ ಪಾರ್ಕ್ KRS ಮಾಡಬೇಕು ಅಂತ ಸರ್, ಅದು ತುಂಬಾ ವಿರೋಧ ಇದೆ. ಎಲ್ಲರೂ ಸಲಹೆ ಏನು ಅಂದ್ರೆ ರೈತ ಸಂಘಟನೆಗಳ ಸಲಹೆ ಇದೆ, ಶಿಕ್ಷಣದಲ್ಲಿ ಮಾಡಿ ತುಂಬಾ ಅವಕಾಶ ಇದೆ, ಡೆವಲಪ್ ಆಗುತ್ತೆ ಸರ್. 2,000 ಕೋಟಿ ವೆಚ್ಚದ ಪ್ರಾಜೆಕ್ಟ್ ತಗೋತಾರ ಸರ್, ಇಲ್ಲಿ ಮಾಡಿ ಅಣೆಕಟ್ಟೆಗೆ ಧಕ್ಕೆ ಆಗುತ್ತೆ, ಇಲ್ಲಿ ಪ್ರಶಸ್ತ ಸ್ಥಳ ಇದೆ. ನೋಡಿ, ನಾನು ಈ ಜಿಲ್ಲೆಯವನಾಗಿ ಒಂದು ಮಾತು ಹೇಳ್ತೀನಿ, ಅಣೆಕಟ್ಟೆಗೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ಒಂದು ಚಟುವಟಿಕೆನೂ KRS ಅಲ್ಲಿ ನಡೀತಾರೆ, ಮುಕ್ತವಾಗಿ ಹೇಳ್ತೀವಿ. ಯಾಕಂದರೆ ನೀಲನಕ್ಷೆ ನೋಡಿರೋನು, ನೀಲನಕ್ಷೆ ಯಾಕೆ ಅಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಮೈಸೂರು ಪಕ್ಕದಲ್ಲಿ ಪ್ರವಾಸಿಗರಿಗೆ ಈ ಅವಕಾಶ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಲಿ, ಜೊತೆಗೆ KRS ಅಲ್ಲಿ ನೀರಿರುತ್ತೆ. ಸೊ ಈ ಚಟುವಟಿಕೆ ಎಲ್ಲ ನೀರನ್ನು ಆಧಾರಿತವಾದಂಥ ಒಂದು ಕ್ರೀಡೆ ಆಗಿದೆ. ಸೊ ಅದನ್ನು ಆ ಫೌಂಟೇನ್ಗೆ ನೀರು ಬೇಕಾದ್ರೂ ಮರುಬಳಕೆಗೆ ಅವಕಾಶ ಇದೆ, ಒಂದು ಬೋಟಿಂಗಿಗೆ ಬೇಕಾದ್ರೂ, ಇನ್ನು ವಾಟರ್ ಸ್ಪೋರ್ಟ್ಸ್ ಬೇರೆ ಏನೇ ಮಾಡಿದ್ರು ಈ ಎಲ್ಲವನ್ನು ಅಲ್ಲಿ ಅಳವಡಿಸಿರ್ತಕ್ಕಂಥದ್ದು ಮೈಸೂರು ಹತ್ತಿರ ಇದೆ ಅನ್ನೋದಕ್ಕೋಸ್ಕರ ಶ್ರೀರಂಗಪಟ್ಟಣ ಮೈಸೂರು ಮಧ್ಯ ಇರ್ತಕ್ಕಂಥ ಜಾಗ ಅಂತ ಮಾಡಿದ್ರು. ಈಗ ನಾನು ಪ್ರಕಟಪಡಿಸ್ತಾ ಇಲ್ಲ, ನಾನು ಅದಕ್ಕೆ ಪೈಪೋಟಿನೂ ಅಲ್ಲ, ನಾನು ಮಂಡ್ಯದವನಾದ್ರಿಂದ ಈ ಪ್ರದೇಶದ ಮಹತ್ವವನ್ನು ಬೆಳೆಸೋದಕ್ಕೆ ನಾನು ಹೇಳಿದ್ನಲ್ಲ, ಒಂದು ಮುಕ್ತವಾದಂಥ ನಮ್ಮ ದಕ್ಷಿಣ ಭಾರತದಲ್ಲ ಭಾರತ ದೇಶದಲ್ಲೇ ಇಲ್ಲದೆ ಇರ್ತಕ್ಕಂಥ ಒಂದು ವಿನೂತನವಾದಂಥ ಯೋಜನೆನ ಮಂಜೂರಾತಿಗೆ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳಿಗೆ ನಾನು ಕೋರ್ಕೊಂಡೆ, ಒಂದು ಸಂಬಂಧಿಸಿದಂಥ ಇಲಾಖೆಗೆ ಅವರ ಅನುಮೋದನೆ ಮಾಡಿಕೊಟ್ಟು ಪ್ರಪೋಸಲ್ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಹೋಗಿದೆ. ಅದು ಇನ್ನು ಕೆಲವೇ ತಿಂಗಳಲ್ಲಿ ಅಪ್ರೂವ್ ಆಗಿ ಬರುವಂಥದ್ದು. ಯಾಕಂದರೆ ಅವ್ರಿಗೆ ಜಾಗ ಕೊಡ್ಬೇಕು, 100 ಎಕರೆ ಜಾಗ ಕೊಡ್ಬೇಕಾಗಿದೆ. ಆ 100 ಎಕರೆ ಜಾಗನ ಈಗಾಗಲೇ DC ಅವ್ರಿಗೆ ನಾನು ಕೋರ್ಕೊಂಡ ಆಧಾರದ ಮೇಲೆ ಸರ್ವೆ ಮಾಡಿಸಿ 100 ಎಕರೆನೂ ಕೊಡ್ತಾ ಇದ್ದಾರೆ. PPP
ರೋಪ್ ವೇ ಮಾಡ್ತೀವಿ ಅಂದ್ರೆ PPP. ಆಮೇಲೆ ನನಗೆ ಗೊತ್ತಾದದ್ದು PPP ಮಾಡಲ್ಗೆ ಯಾರಾದರೂ ಬರಬೇಕು ಅಂತಂದರೆ ಬರೀ ಜಲಪಾತ ಒಂದು 3 ರಿಂದ 4 ತಿಂಗಳಿರ್ತದೆ, ಅಷ್ಟಕ್ಕೆ ಇನ್ವೆಸ್ಟ್ಮೆಂಟ್ ಆಗಲ್ಲ. ಆದರೆ ನಾವು ಈ ಎಲ್ಲ ಬೇರೆ ಇನ್ನಿತರ ಅಭಿವೃದ್ಧಿಗಳು ಮಾಡಿದಾಗ ಆ PPP ಅದಕ್ಕೂ ಬರ್ತಾರೆ. ಸಹಜವಾಗಿ ಈಗ ರಾಜಕಾರಣ ಹೊರತುಪಡಿಸಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಇಲ್ಲ. ನಾನು ಅವರು ಬೇರೆ ಬೇರೆ ಪಕ್ಷ ಅನ್ನೋಂಥ ವಿಚಾರ, ಅಭಿವೃದ್ಧಿ ವಿಚಾರದಲ್ಲಿ, ಆಡಳಿತ ವಿಚಾರದಲ್ಲಿ ಯಾವತ್ತೂ ಮಾತಾಡೋದಿಲ್ಲ, ಮಾತಾಡಲೂಬಾರ್ದು. ನಾನು ಈ ವಿಚಾರದಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಪೈಪೋಟಿಯಾಗಿ ಮಾತಾಡೋದು ಸರಿಯಲ್ಲ. ಆದರೆ ಇಲ್ಲಿ ತನ್ನದೇ ಆದಂಥ ಅಭಿವೃದ್ಧಿಗೆ ನಾನು ಬೇರೆ ಬೇರೆ ಇದನ್ನು ಅಳವಡಿಸಿದ್ದೀನಿ. ಈಗ ಇನ್ನೂ ಒಂದು ಹೇಳ್ಬೇಕು ಅಂತಾರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಹಿಂದೆನೇ ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್ ಅಂತ ಒಂದು ಘೋಷಣೆ ಮಾಡಿದಂಥ ಜಾಗ. ಇಲ್ಲಿ ಯಾರೇ ಸಾಗುವಳಿ ಮಾಡ್ತೀರಿ, ಭೂ ಮಾಲೀಕತ್ವ ಇರಲಿ ಮತ್ತೊಂದಿದ್ರು ಕೂಡ ಆ ಒಂದು ಆಕ್ಟ್ ಅಡಿನಲ್ಲಿ ಈ ಭೂ ಮಾಲೀಕತ್ವ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿರ್ತದೆ. ಸೊ ಹಾಗಾಗಿ ಅದನ್ನೆಲ್ಲ ಮಾತಾಡೋಕೆ ಬೇರೆ ಬೇರೆ ಥರ ಬರುತ್ತೆ. ಇದು ನ್ಯಾಚುರಲ್ ಫಾಲ್ಸ್ ಆದ್ದರಿಂದ ಇದು ಆರ್ಟಿಫಿಷಿಯಲ್. ಎಲ್ಲೋ ನಾವು ಅರ್ಜೆಂಟೈನಾದಲ್ಲಿ ಮಾಡಿದ್ದಾರೆ, ಅದು ಆರ್ಟಿಫಿಷಿಯಲ್ ಫಾಲ್ಸ್. ಅದು ಏನಂತಾರೆ, ವಿಸ್ತಾರವಾಗಿ ಹಲವಾರು ಸ್ತರಗಳಲ್ಲಿ ಬೀಳುತ್ತೆ ಅಲ್ಲಿ ನೀರು. ಸೊ ಅದು ಆರ್ಟಿಫಿಷಿಯಲ್ ಫಾಲ್ಸ್ ಮತ್ತೆ ವಾಪಸ್ ಪಂಪ್ ಮಾಡ್ಕೊಂಡು ಬರ್ತಾ ಇರುತ್ತೆ, ಅದು ರೀಸೈಕಲ್ ಆಗುತ್ತೆ. ಇಲ್ಲಿ ನಮಗೆ ಆ ಅವಕಾಶ ಮಾಡೋಕ್ಕಾಗಲ್ಲ. ಜೊತೆಗೆ ನಮಗೆ ಇಂಟ್ರೆಸ್ಟೆಡ್ ಡಿಸ್ಪ್ಯೂಟ್ ಇದೆ. ನೀರನ್ನು ನಾವು ಫ್ಲೋನ ತಡೆಯಂಗೆ ಇಲ್ಲ. ಅದನ್ನು ಉಪಯೋಗಿಸ್ಕೊಂಡು ನಾವೇನು ಬೇಕಾದ್ರೂ ಕಾರ್ಯಕ್ರಮ. ನನಗೆ ತಿಳಿದಂಗೆ 20ರಲ್ಲಿ ನಡೆದಿತ್ತು. ಅವತ್ತು ನೀರು ಇರಲಿಲ್ಲ ಅಂತ ಒಂದು ಜನರ ಕೂಗಿತ್ತು. ಅದಕ್ಕೆ ನಾನು ಜಿಲ್ಲಾಡಳಿತ ಜೊತೆಲಿ ಮಾತಾಡಿಕೊಂಡು ತರಾತುರಿನಲ್ಲಿ ನಾನು ಮಾಡ್ತಾ ಇರೋದು ಅಂತಾರೆ, ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ನೀರಿನ ಲಭ್ಯತೆ ಇರುತ್ತೋ ಇಲ್ವೋ ಅನ್ನೋದನ್ನ ಇದು ಮಾಡಿ ಇವತ್ತು ಈಗ ಕಾಣಿಸ್ತಾ ಇದೆ. ಇನ್ನೊಂದು ವಾರಕ್ಕೆ ಯಾವುದೇ ಥರ ತೊಂದರೆ ಆಗಲಾರ್ದು. ನಾನು ಅದ್ದೂರಿಯಾಗಿ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಅಂತಾರೆ 1,30,000 ಜನ ತನಕನೂ ಬಂದಿದ್ರು. ಈಗ ಪ್ರಚಾರದ ಮೇಲೆ ಜನರ ಒಂದು ಆಗಮನನ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ನೀವು ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ಡಿವಿಷನ್ಗೆ, ಬೆಂಗಳೂರಿಗೆ ಈ ಒಂದು ಪ್ರವಾಸ ಏನಕ್ಕೆ ಅಂದರೆ ಇಲ್ಲಿ ಪ್ರಚಾರ ಆದಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದರದ್ದು ಪ್ರಚಾರ ಆಗಲಿ. ಆ ಕಾಮಗಾರಿಗಳು ಈಗ ಸ್ಟೆಪ್ಸ್ ವಿಚಾರದಲ್ಲಿ ಮಂಗಳವಾರದಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕಾಬಲ್ ಸ್ಟೋನ್ ಎಲ್ಲ ಮಂಗಳವಾರ ಕಂಪ್ಲೀಟ್ ಆಗುತ್ತೆ. ಮತ್ತು ಇಲ್ಲಿ ಐಮಾಸ್ ಲೈಟ್ಗಳು ಕೂಡ ಈಗ ಭಾನುವಾರದೊಳಗೆ ಕಂಪ್ಲೀಟ್ ಆಗ್ತಾ ಇದೆ. ಆಮೇಲೆ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಕುಡಿಯೋ ನೀರಿನ ವಿಚಾರ ಮತ್ತು ಶೌಚಾಲಯದ ವಿಚಾರ ಎಲ್ಲ ಇದು ಮಾಡ್ತೀವಿ. ಮತ್ತು ಇಲ್ಲೊಂದು ಲ್ಯಾಂಡ್ಸ್ಕೇಪಿಂಗ್ ಬರುತ್ತೆ, ಆ ಸ್ಟೆಪ್ಸ್ಗಳ ಹತ್ರ ಲ್ಯಾಂಡ್ಸ್ಕೇಪಿಂಗು ಬರುತ್ತೆ. ಇಲ್ಲೂ ಕೂಡ ಲ್ಯಾಂಡ್ಸ್ಕೇಪಿಂಗು, ಇಲ್ಲಿ ಒಂದು ವಾಕಿಂಗ್ ಟ್ರ್ಯಾಕು, ಮತ್ತು ಅದು ಜನ ಬಂದವರು ಪ್ರವಾಸಿಗರು ಕೂತ್ಕೊಳ್ಳೋದಕ್ಕೆ ಇದೆಲ್ಲನೂ ನಾವು ವ್ಯವಸ್ಥೆ ಕಲ್ಪಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಶೆಲ್ಟರ್ನು ಕೂಡ ಮಾಡಿ ಆರಾಮಾಗಿ ಬಿಸಿಲಿದ್ರು ಕೂಡ ಅವ್ರು ಆರಾಮಾಗಿರ್ಬೋದು. ಇಲ್ಲಿ ಫೌಂಟೇನ್ಗಳನ್ನೂ ಬರೋ ರೀತಿಯಲ್ಲಿ ಇವತ್ತು ಯೋಜನೆ ಸಿದ್ಧಪಡಿಸಿದ್ವಿ. ಅವಕಾಶ ಬೇಕು ಅನ್ನೋದಾದರೆ ಯಾವ್ದಾದ್ರು ಜಾಗನ ಅಕ್ವೈರ್ ಮಾಡಬೇಕು ಅಂತಂದ್ರೂ ಕೂಡ ಅಭಿವೃದ್ಧಿಗೋಸ್ಕರ ನಾವು ಮುಕ್ತವಾಗಿ ಈ ವಿಚಾರವನ್ನು ಇಟ್ಟಿದ್ದೀವಿ. ಇವತ್ತಿನ ಸದ್ಯದಲ್ಲಿ ಆ ವಿಚಾರಗಳಿಲ್ಲ ನಮ್ಮ ಮುಂದೆ. ಆದರೆ ನಿಮ್ಮನ್ನು ನಾನು ಕೋರ್ಕೊಳ್ಳೋದು, ಸಲಹೆನೂ ಇರಲಿ, ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ಜನರ ಆಕರ್ಷಣೆಗೆ ನಿಮ್ಮ ಒಂದು ವರದಿ ಇರಲಿ, ಮತ್ತು ಈ ಸ್ಥಳಕ್ಕೆ ಹೆಚ್ಚಿನ ಮಹತ್ವ ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ನಿಮ್ಮ ಪ್ರಚಾರ ಇರಲಿ ಅನ್ನೋದನ್ನ ಕೋರ್ಕೊತೀನಿ. ಅಕ್ಕಪಕ್ಕದಲ್ಲಿ ಕೆಲವೊಂದು ಸಣ್ಣ ಸಣ್ಣ ರೆಸಾರ್ಟ್ಗಳಿದ್ದಾವೆ, ಹೋಮ್ ಸ್ಟೇಗಳಿದ್ದಾವೆ. ಅವುಗಳಲ್ಲಿ ಏನಿದೆ ಅದನ್ನ ಈಗ ನಾವು ಇದನ್ನೆಲ್ಲ ತೋರಿಸಿ ಪ್ರಚಾರ ಪಡಿಸ್ತಾ ಇದ್ದಾಗ ಬೆಳವಣಿಗೆ ಆಗುತ್ತೆ. ಮುಂದಿನ ವರ್ಷಗಳಲ್ಲಿ ಅದೆಲ್ಲ ಮುಕ್ತವಾಗಿ ಸಿಕ್ಕುತ್ತೆ. ಈಗ ಡಿಮ್ಯಾಂಡ್ ಇದೆ. DC ಅವ್ರಿಗೆ ಬೇಜಾರು ಜನ ಕೇಳ್ತಾರೆ, ಲ್ಯಾಂಡ್ ಅಲಿನೇಷನ್ನು, ಆಳು ಇದೆ.